ಬಿ.ಎಸ್. ಯಡಿಯೂರಪ್ಪ ಅವರ 50 ವರ್ಷ ಸಂಪೂರ್ಣವಾಗಿರುವಂತಹ ರಾಜಕೀಯ ಜರ್ನಿಯ ಬಗ್ಗೆ ಇವತ್ತು ಅಭಿಮಾನೋತ್ಸವ ನಡೀತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ. ಅಭಿಮಾನೋತ್ಸವಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ. ಸೊ ಅದರಲ್ಲೂ ಕೂಡ ವಿಶಿಷ್ಟವಾಗಿ ವಿಭಿನ್ನವಾಗಿ ಕಾಣುವಂತಹ ಅಭಿಮಾನಿಗಳನ್ನ ನಾನು ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಜೊತೆ ಒಬ್ರು ಜಾಯ್ನ್ ಆಗ್ತಿದ್ದಾರೆ. ಯಾರು ನಿಮ್ದು? ಸರ್ ಒಂದು ಕುಷ್ಟಗಿ ಸರ್. ನನ್ನ ಹೆಸರು ಭರ್ಜರಿ ಬರ್ತೇನೆ ಸರ್. ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಹಿಂದುತ್ವದ ಅಭಿಮಾನಿ. ಯಾಕಂದ್ರೆ ನಾನು ಬೆನ್ನಿಂದೆ ಎದೆ ಮೇಲೆ ನಾನು ಅಚ್ಚೆ ಹಾಕ್ಸಿದ್ದೀನಿ. ಏನಂದ್ರೆ ಎದೆ ಮೇಲೆ ನರೇಂದ್ರ ಮೋದಿಜಿ ಅವ್ರದ್ದು ಹಾಕ್ಸಿದ್ದೀನಿ. ಎದೆ ಮೇಲೆ ಒಂದ್ ಸೈಡ್ ಎದೆ ಮೇಲೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ದೊಡ್ಡನಗೌಡ ಎಚ್ ಪಾಟೀಲ್ ಸಾಹೇಬ್ರದ್ದು ಕೂಡ ಹಾಕ್ಸಿದ್ದೀನಿ. ಬೆನ್ನಿಂದೆ ನಮ್ಮ ಮಾಜಿ ಸಚಿವರು ಸಿ.ಟಿ. ರವಿ ಸಾಹೇಬ್ರದ್ದು ಕೂಡ ಹಾಕ್ಸಿದ್ದೀನಿ. ಶ್ರೀರಾಮುಲು ಸಾಹೇಬರು ಮಾಜಿ ಸಚಿವರು ಅವ್ರದ್ದು ಕೂಡ ಹಾಕ್ಸಿದ್ದೀನಿ. ಜನಾರ್ದನ್ ರೆಡ್ಡಿ ಸಾಹೇಬರು ಅವ್ರದ್ದು ಕೂಡ ಇದೆ. ಮತ್ತೆ ಆಮೇಲೆ ನಮ್ಮ ಕ್ಷೇತ್ರದ ನಮ್ಮ ಕೊಪ್ಪಳ ಜಿಲ್ಲಾದ ಬಸವರಾಜ್ ಡಾಕ್ಟರ್ ಸರ್ ಗ್ಯಾವಟರ್ ಅವ್ರದ್ದು ಕೂಡ ಇದೆ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಉಮೇಶ್ ಯಾದವ್ ಅವ್ರದ್ದು ಕೂಡ ಇದೆ. ನಮ್ಮ ಪ್ರಭಾಕರ್ ಚಿನಿ ಸಾಹೇಬ್ರ ಬಿಜೆಪಿ ಮುಖಂಡರು ಸಮಾಜ ಸೇವಕರು ಅವ್ರದ್ದು ಕೂಡ ಇದೆ. ಬೆನ್ನಿಂದೆ ತೋರಿಸಿ ಒಂದ್ಸತಿ. ಇಲ್ಲಿದೆ ನೋಡಿ. ವಿಜೇಂದ್ರ ಅವ್ರದ್ದು ಎಲ್ಲಿದೆ? ವಿಜೇಂದ್ರನ್ ಅವ್ರದ್ದು ಹಿಂದೆ ಇದೆ ಬೆನ್ನಿಂದೆ. ಹೌದಾ? ತೋರಿಸಬಹುದಾ? ತೋರಿಸ್ತೀನಿ ಬಿಡಿ ಸರ್. ಓಕೆ, ನೋಡಿ, ಬಿಜೆಪಿಯ ಅಪ್ಪಟ ಅಭಿಮಾನಿ. ಎಲ್ಲರದ್ದು ಟ್ಯಾಟೋ ಇರುವಂತದ್ದನ್ನು ನೀವು ಗಮನಿಸಬಹುದು. ಇಲ್ಲಿ ಮಿಡ್ಲಲ್ಲಿ ವಿಜಯೇಂದ್ರ ಅವರ ಅಚ್ಚೆಯನ್ನು ಹಾಕಿಸ್ಕೊಂಡಿದ್ದಾರೆ ಮತ್ತು ಬಿಜೆಪಿ ಪಕ್ಷದ ಸಿಂಬಲ್. ಅದರ ಜೊತೆಗೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ನಮ್ಮ ಸಿ.ಟಿ. ರವಿ ಅವರು, ಅಂದ್ರೆ ಬಿಜೆಪಿಯ ಪ್ರಮುಖ ನಾಯಕರುಗಳ ಒಂದು ಹಚ್ಚೆಯನ್ನ ಹಾಕಿಸಿಕೊಂಡಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. ಅಂದ್ರೆ ಬಿಜೆಪಿ ಮತ್ತು ಬಿಜೆಪಿ ನಾಯಕರ ಮೇಲೆ ಎಷ್ಟು ಅಭಿಮಾನ ಇದೆ ಅವರಿಗೆ ಅಂತ. ನರೇಂದ್ರ ಮೋದಿ ಅವ್ರು ತೋರಿಸಿ ಒಂದ್ಸತಿ ಟರ್ನ್ ಆಗಿ ಈ ಕಡೆ. ಮೋದಿ ಅವ್ರದ್ದೆಲ್ಲ ಹಾಕಿಸ್ಕೊಂಡಿದ್ದೀರಿ? ಎದೆ ಮೇಲೆ ಹಾಕಿಸ್ಕೊಂಡಿದ್ದೀರಿ? ಎದೆ ಮೇಲೆ ಹಾಕ್ಸಿದ್ರು. ಯಾಕೆ? ನಮ್ಮ ದೇಶದ ಪ್ರಧಾನಮಂತ್ರಿ ಸರ್ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ದೇಶವನ್ನು ಉಳಿಸಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಬಲ ಬಂದಿದೆ, ಶಕ್ತಿ ಬಂದಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಯಡಿಯೂರಪ್ಪ ಸಾಹೇಬರು ಇದ್ದಲ್ಲೇ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದಿದೆ, ಒಂದು ಬಲ ಇದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಬಿ.ಎಸ್. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ ಅವರು ನಮ್ಮ ಊರಿಗೆ ಬಂದಿದ್ದು ನಾವಿನ ಬಹಳ ಚಿಕ್ಕವರಿದ್ದಾಗ ಯಡಿಯೂರಪ್ಪ ಸಾಹೇಬರು ಬಂದ್ರು. ನಮ್ಮ ಊರಿಗೆ ಬಂದ್ಬಿಟ್ಟು ನಮ್ಮೂರಲ್ಲಿ ಸೈಕಲ್ ತುಳಿದ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಪ್ರಚಾರ ಮಾಡಿಬಿಟ್ಟು ಪಕ್ಷದ ಸಂಘಟನೆ ಮಾಡಿದ್ದಾರೆ. ಮಾಡಿಬಿಟ್ಟು ಪಕ್ಷವನ್ನು ಬೆಳೆಸಿದ್ದಾರೆ. ಅದೇ ರೀತಿಯಾಗಿ ನಾವು ಇನ್ನ ಬಹಳ ಚಿಕ್ಕವರಿದ್ದಾಗಿಂದ ಅವಾಗಿಂದ ನಾವು ನೋಡ್ತಾ ಇದ್ದೀವಿ ಯಡಿಯೂರಪ್ಪ ಸಾಹೇಬ್ರನ್ನ. ನಾನು SLC ಮುಗಿಸಿದೆ. SLC ಮತ್ತು PUC ಮುಗಿಸಿದೆ. PUC ಮುಗಿನ ನನಗೇನಿಸ್ತು, ಸ್ಕೂಲ್ಗೆ ಹೋಗೋದು ಬೇಡ, ಸುಮ್ಮನೆ ರಾಜಕೀಯ ಮಾಡಿಬಿಟ್ಟು ಹಿಂದುತ್ವಕ್ಕಾಗಿ ಹೋರಾಡಬೇಕು, ಸಮಾಜ ಸೇವೆ ಮಾಡಿಕಂತ ಬಿಜೆಪಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಬೇಕಂತ ನಾನು ರಾಜಕೀಯಕ್ಕೆ ಬಂದೆ. PUC ಬಂದ್ಬಿಟ್ಟು ನಾನು ಎಲ್ಲರದ್ದು ಅಚ್ಚೆ ಹಾಕ್ಸಿದ್ದೆ. ಫಸ್ಟ್ ಹಾಕ್ಸಿದ್ದೆ ನಾನು ನಮ್ಮ ಕ್ಷೇತ್ರದ MLA ದೊಡ್ಡನಗೌಡ ಎಚ್ ಪಾಟೀಲ್ ಸಾಹೇಬ್ರದ್ದು ಅವ್ರದ್ದು ಕೂಡ ಅಚ್ಚೆ ಹಾಕ್ಸ್ಬಿಟ್ಟು ಆಮೇಲೆ ಮೋದಿ ಅವ್ರದ್ದು ಹಾಕ್ಸ್ಬಿಟ್ಟು ಆಮೇಲೆ ಎಲ್ಲಾ ನಾಯಕರು ನಂಗೆ ಪರಿಚಯ ಆಗೋಣ ಎಲ್ಲರದ್ದು ಹಾಕ್ಸ್ಬೇಕಂತ ನಾನು ಹಂಗೆ ಎಲ್ಲಾ ನಾಯಕರದ್ದು ಅಚ್ಚೆ ಹಾಕ್ಸಿದ್ದೆ. ಯಾಕಂದ್ರೆ ನಾನು ಜಾತಿ ರಾಜಕಾರಣ ಯಾವತ್ತಿಗೂ ಮಾಡಲ್ಲ. ನಾನು ಹಿಂದುತ್ವಕ್ಕಾಗಿ ನಾನು ರಾಜಕಾರಣ ಮಾಡ್ತೀನಿ. ನನ್ನ ಬಿಜೆಪಿ ಪಕ್ಷಕ್ಕಾಗಿ ನಾನು ಕೆಲಸ ಮಾಡ್ತೀನಿ. ನನ್ನ ಪಕ್ಷವನ್ನು ನಾನು ಬೆಳೆಸ್ತೀನಿ. 2028ಕ್ಕೆ ನಮ್ಮ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತೀನಿ 100ಕ್ಕೆ 100. ಬೆಳಿಗ್ಗೆ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ 2028ಕ್ಕೆ ನಮ್ಮ ಬಿಜೆಪಿ ಪಕ್ಷ ಬರೋದು ಅಷ್ಟೇ ಸತ್ಯ 100ಕ್ಕೆ 100. ಯಾಕಂದ್ರೆ ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಪ್ರಸ್ತ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಒಂದೇನು ಕೆಲಸ ಇಲ್ಲ, ಒಂದು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ನಮ್ಮ ಬಿಜೆಪಿ ಶಾಸಕರಿಗೆ ₹1 ಅನುದಾನ ಕೊಡ್ತಾ ಇಲ್ಲ, ಒಂದು ಕೆಲಸ ಕೊಡ್ತಾ ಇಲ್ಲ. ಅವ್ರು ಏನು ಸರ್ಕಾರ ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಎಲ್ಲ ಪ್ರತಿಯೊಂದು ರೇಟ್ ಹೆಚ್ಚು ಮಾಡಿದ್ದಾರೆ. ಎಲ್ಲದ್ರ ಮೇಲೆ ಟ್ಯಾಕ್ಸ್. ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಮಾಡಿದ್ದಾರೆ. ಬಸ್ ಫ್ರೀ ಮಾಡಿಬಿಟ್ಟು ಅದ್ರ ಮೇಲೆಲ್ಲ ಜಾಸ್ತಿ ದುಡ್ಡು ಕಿತ್ಕೊಂತವ್ರೆ. ಇವ್ರು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಅದೇ ಗ್ಯಾರಂಟಿ ಕೊಡಪಡ್ಲಿ. ಓದೋ ಮಕ್ಕಳಿಗೆ, ಸ್ಕೂಲ್ ಹುಡುಗರಿಗೆ, ವಯಸ್ಸಾದವರಿಗೆ, ಅಂತವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಿತ್ತು. ಅಂತವ್ರಿಗೆ ಏನು ಹೆಲ್ಪ್ ಮಾಡಿದ್ರೆ ಜನ ಎಲ್ಲ ನೆನೆಸ್ತಿದ್ರು. ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಗ್ಯಾರಂಟಿ ಕೊಟ್ಬಿಟ್ಟು ಅದೆಲ್ಲ ಗ್ಯಾರಂಟಿ ಅದು ಏನಕ್ಕೂ ಉಪಯೋಗ ಇಲ್ಲ. ಅದೆಲ್ಲ ವೇಸ್ಟ್. ಈಗ ನೀವು ಅಚ್ಚೆ ಹಾಕಿಸ್ಕೊಂಡಿದ್ದೀರಿ ಹೇಳಿ, ಯಾಕೆ ಅಷ್ಟೊಂದು ಅಭಿಮಾನ ಬಿಜೆಪಿ ಮೇಲೆ? ನನಗೆ ಬಿಜೆಪಿ ಪಕ್ಷ ಅದು ನಮ್ಮ ರಾಷ್ಟ್ರೀಯ ಪಕ್ಷ. ಬಿಜೆಪಿ ಪಕ್ಷ ನಮ್ಮ ಹಿಂದುತ್ವದ ಮೇಲೆ ಎಷ್ಟು ಅಭಿಮಾನ ಇದೆ ಅದರಷ್ಟು ನನಗೆ ಇದು ಬಿಜೆಪಿ ಪಕ್ಷದ ಮೇಲೆ ನನಗೆ ಅಭಿಮಾನ ಇದೆ. ಯಾಕಂದ್ರೆ ಕೆಲವರು ಜನ ಇವಾಗ ಅಧಿಕಾರ ಈ ಕಡೆ ಬಂದ್ರೆ ಆ ಕಡೆ ಪಕ್ಷಕ್ಕೆ ಹೋಗ್ತಾರೆ, ಈ ಕಡೆ ಅಧಿಕಾರಕ್ಕೆ ಬಂದ್ರೆ ಆ ಕಡೆಯಿಂದ ಈ ಕಡೆ ಬರ್ತಾರೆ. ನಾನ್ ಹಂಗಿಲ್ಲ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿ ಒಳಗೆ ನಿಷ್ಠಾವಂತ ಕಾರ್ಯಕರ್ತ ನಾನು. ಯಾಕಂದ್ರೆ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಬಿಜೆಪಿಯಾಗ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಸಮಾಜ ಸೇವೆ ಮಾಡಿಬಿಟ್ಟು ಹಿಂದುತ್ವಕ್ಕಾಗಿ ಹೋರಾಡ್ತೀನಿ. ನನ್ನ ಬಿಜೆಪಿ ಪಕ್ಷಕ್ಕಾಗಿ ಮತ್ತು ನನ್ನ ಹಿಂದುತ್ವಕ್ಕಾಗಿ ನನ್ನ ಜೀವ ಕೊಡ್ತೀನಿ. ಈಗ ವಿಜೇಂದ್ರ ಅವ್ರದ್ದು ಕಮಲದ ಚಿಹ್ನೆಯ ಮೇಲೆ ಮಿಡ್ಲಲ್ಲಿ ಹಾಕಿಸ್ಕೊಂಡಿದ್ದೀರಲ್ಲ, ಯಾಕೆ?
ಅಭಿಮಾನ ಸರ್ ವಿಜೇಂದ್ರನ್ ಅವರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ನಾಯಕರು, ನಮ್ಮ ರಾಜ್ಯದ ನಾಯಕರು. ಯಾಕಂದ್ರೆ ಅವರು ಒಳ್ಳೆ ವ್ಯಕ್ತಿ, ಅವ್ರದ್ದು ಕೂಡ ಹಾಕಿದ್ದೀನಿ. ಯಾಕಂದ್ರೆ ಇವ್ರು 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇವಾಗೇ ನಾನು ಬೆನ್ನಿಂದ ಏನು ಅಚ್ಚೆ ಹಾಕ್ಸಿದ್ದೀನಿ. ಅವ್ರು ಯಾರ್ಯಾರು ಈ ಸಾರಿ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ, ನೆಕ್ಸ್ಟ್ 2028ಕ್ಕೆ ಅವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ನಮ್ಮ ಸಿ.ಟಿ. ರವಿ ಸಾಹೇಬ್ರು ಪಾಪ ಅವರು ಈ ಸಾರಿ ಎಂದೂ ಸೋತಿದ್ದಿಲ್ಲ. ಈ ಎಲೆಕ್ಷನ್ ಅಲ್ಲಿ 2023 ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ. ನೆಕ್ಸ್ಟ್ 2028ಕ್ಕೆ ಅವರು ಕೂಡ ಗೆಲ್ತಾರೆ, ಗೆದ್ಬಿಟ್ಟು ಅಧಿಕಾರಕ್ಕೆ ಆಗ್ತಾರೆ. 100ಕ್ಕೆ 100 ಆಗ್ತಾರೆ ಭರವಸೆ. ಅದ್ರಾಗೇನು ಎರಡು ಮಾತಿಲ್ಲ, ಒಂದೇ ಒಂದು ಮಾತು ಹೇಳ್ತೀನಿ, 100ಕ್ಕೆ 100 ಬೆಳಿಗ್ಗೆ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನ ವಿಜೇಂದ್ರನ್ನ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ನಮ್ಮ ಹಿಂದೂ ಹುಲಿ ಸಿ.ಟಿ. ರವಿ ಸಾಹೇಬರು ಉಪಮುಖ್ಯಮಂತ್ರಿ ಆಗೇ ಆಗ್ತಾರೆ. 100ಕ್ಕೆ 100 ಆಗಲಿಲ್ಲ ಅಂದ್ರೆ ನಾನು ನೀವು ಎಲ್ಲಿ ಬರೆದು ಕೊಡ್ತೀರಿ ಅಲ್ಲಿ ಬರೆದು ಕೊಡ್ತೀನಿ. 100ಕ್ಕೆ 100 ಧನ್ಯವಾದಗಳು ಸರ್. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಒಬ್ಬ ವಿಭಿನ್ನವಾದಂತಹ ಅಭಿಮಾನಿ, ವಿಶಿಷ್ಟವಾದಂತಹ ಅಭಿಮಾನಿಯನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಯಡಿಯೂರಪ್ಪ ಅವರ ಮೇಲೆ ಎಷ್ಟು ಅಭಿಮಾನ ಇದೆಯೋ ಅಷ್ಟೇ ಅಭಿಮಾನ ವಿಜೇಂದ್ರ ಅವರ ಮೇಲೂ ಕೂಡ ರಾಜ್ಯದ ಜನರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿದೆ. ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ. ಎನಿವೇಸ್, ಇದು ಅಭಿಮಾನೋತ್ಸವದ ಒಂದು ವಿಶಿಷ್ಟ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಚಿತ್ರದುರ್ಗದಿಂದ.